ಕಳಿಸ್ಕೊಡೋಣ. ಇದು ಏನೀಗ ನಮ್ಮ ಅಗ್ರಿಮೆಂಟ್ ಏನಿದೆ, ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಏನಿದೆ, ಆ ಅಗ್ರಿಮೆಂಟ್ ಅಡಿಯಲ್ಲಿ ಏನಿತ್ತು ಅದು ಆಗುತ್ತೆ. ಇನ್ನೇನು ಅಡಿಷ್ನಲ್ ವರ್ಕ್ ಇಲ್ಲ. ಅಡಿಷ್ನಲ್ ವರ್ಕಿಗೆ ನಾವು ನಮ್ಮ ಸಹಕಾರ ಇದೆ, ಬಟ್ ಅದಕ್ಕೆ ನಿಯಮಾವಳಿಗಳಿದ್ದಾವೆ ಸರ್ಕಾರದಿಂದ, ಅದಕ್ಕೆ ಅನುಮೋದನೆ ಅದನ್ನು ನಾವು ಕಳಿಸ್ಕೊಟ್ಟು ಮಾಡಿಕೊಡ್ತೀವಿ. ಇನ್ನು ಉಳಿದಿದ್ದು ಏನಿದಾವಲ್ಲ, ಇವು ಜಂಗಲ್ ಕ್ಲಿಯರೆನ್ಸು, ಈ ಕೋಳಿ ತ್ಯಾಜ್ಯ, ಆಮೇಲೆ ಇನ್ನು ಜಾಹೀರಾತು ಫಲಕಗಳು ಇವೇನಿದಾವಲ್ಲ, ನಮ್ಮ ಕನ್ಸೆಷನರ್ಗೆ ಹೇಳಿ ನಾವು ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ ಸರ್. ಏನಪ್ಪ ಎಲ್ಲಿ ಮಾಡ್ತಾ ಇಲ್ಲ? ಮೇಂಟೆನೆನ್ಸ್ ಬಗ್ಗೆ ಎಲ್ಲಿ ಮಾಡ್ತಾ ಇಲ್ಲ? ಮೇಜರ್ ಪಾರ್ಟ್ ಅಂತ ಹೇಳಿದೆ ಸರ್, ಅದಾಗಿದೆ ಸರ್. ನನ್ನ ಕಡೆ ತಪ್ಪಿದೆ, ಇಲ್ಲ ಅಂತ ಪಾರ್ಟ್ ಒಂದು ಬಿದ್ದಿದೆ. ಅದು ಪಾರ್ಟ್ ಒಂದು ಮೇಲೆ ಆಗಿರೋದು ಸರ್, ಕೆಳಗಡೆ ಸ್ವಲ್ಪ ರೂಪ್ ಹೋಗ್ತಾ ಇದೆ. ಆ ಪಾರ್ಟ್ ಒಳಗೆ ನಾವು ಬೇರೆ ಜಲ್ಲಿ ಎಲ್ಲ ಏನೇನೋ ಮಾಡಿದ್ವಿ. ಸ್ವಲ್ಪ ಏನಂದರೆ ಅದು ಸೆಟಲ್ಮೆಂಟ್ ಆಗ್ತಾ ಇದೆ, ಆದ ಮಾತ್ರಕ್ಕೆ ಬಿಟ್ಬಿಟ್ಟಿಲ್ಲ ಅಂತಲ್ಲ. ಸೊ ಈಗ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕುಂತಿ ನಿಂತಿದೆ, ನೋಡಿರ್ಬೋದು. ಸುಮಾರು ಒಂದು ವಾರದ ಮಟ್ಟಿಗೆ ನಾವು ಕಂಟಿನ್ಯೂಸ್ ಒಂದು 15 ದಿನ ಹೆಚ್ಚು ಕಮ್ಮಿ ನಿಂತಾನೆ ಇದ್ವಿ, ಅದು ಒಳಗಡೆ ಹೋಗ್ತಿದೆ. ಈಗಲೂ ಕೂಡ ಒಂದು ಅರ್ಧ ಅಡಿಯಷ್ಟು ಪದೇ ಪದೇ ಕುಂದಾಗ ಸ್ವಲ್ಪ ವೆಹಿಕಲ್ ಹೋದಾಗ ಟೈರ್ ರಬ್ಸ್ಕೊಂಡು ಹೋಗ್ಬೋದು, ಇಲ್ಲ ಕೆಳಗಡೆನೂ ಕುದ್ದಿರ್ಬೋದು, ಸ್ವಲ್ಪ ಜಾಸ್ತಿ ಕುಸ್ಕೊಂಡಿದೆ. ಅದಲ್ದಿರೋ ಸ್ವಲ್ಪ ಜಲ್ದಿ ಸೆಟಲ್ಮೆಂಟ್ ಆಗಿದೆ, ಇಲ್ಲ ಅಂತ ಅದು ಮ್ಯಾನ್ಯುವಲಿ ನೀನು ಜಲ್ದಿ ಸೆಟಲ್ಮೆಂಟ್ ಆಯಿತು ಇಲ್ಲ ವೆಹಿಕಲ್ ಹೇಳಂಗಿಲ್ಲ. ಸೆಟಲ್ಮೆಂಟ್ ಆಗಿದೆ, ನಾವು ಪರವಾಗಿ ಹೇಳಂಗಿಲ್ಲ, ಸೆಟ್ರೈಟ್ ಆಗ್ಬೇಕಷ್ಟೇ. ಸೆಟಲ್ಮೆಂಟ್ ಆಗಿದೆ ಸರ್. ಈಗ ಸೆಟ್ರೈಟ್ ಆಗ್ಬೇಕಿದೆ, ಈಗ ಅಲ್ಲ, ಬೇಗನೆ ಆಗ್ಬೇಕು. ಕೆಲಸ ಬಿಟ್ಲೇ ಇಲ್ಲ ಬಿಟ್ಲಿಲ್ಲ ಅವರು, ಎಲ್ಲಿನೂ ಹಾಕಿಲ್ಲ. ಬರೀ ನಾವು ನೋಡ್ತೇನೆ ಬಿಟ್ಲಿಲ್ಲ ಇವರು. ಕಂಡನ್ ಮುಂದೆ ಹತ್ರ ಹಾಲಾಕಿ ಇಬ್ರು ಸತ್ತೋದ್ರು ಸರ್. ನಮ್ಮೂರ ಹತ್ರ ಕಾಲು ಮುರ್ಕೊಂಡು 6 ತಿಂಗಳಿದ್ದು ರೋಡ್ ಮಾಡ್ಕೊಂಡಿಲ್ಲ. ಆಮೇಲೆ ಈ ಕಡೆ ಮುಸಾಕವ್ರೆ ಬೆಳಗ್ಗೆ ಹೊತ್ತು ಒಂದ್ಸರಿ ನೀವು ಎಲ್ಲ ನಾವು CC ಕ್ಯಾಮ್ರಾ ಫಿಟ್ ಮಾಡಿ ನೋಡಿ, ಬೆಳಗ್ಗೆ ಏನಾಗಿತ್ತು ಅಂತ ನೋಡಿ. ಸರ್ ವಿತಿನ್ 2 days ನಮ್ಗೆ ದಯವಿಟ್ಟು ಸರ್ ದಾವಸ್ಪೇಟೆ ರೋಡ್ ತರ ನಮಗೆ ಹಳ್ಳಿಯಿಂದ ಸರ್ವಿಸ್ ರೋಡ್ ಕೊಟ್ಬಿಡ್ಲಿ, ನಾವು ಹಾಗೆ ಇರ್ತೀವಿ. ನಮಗೆ ಡೈಲಿ ರೈಟ್ ಸೈಡ್ ಅಲ್ಲಿ ಇರೋದು, ಲೆಫ್ಟ್ ಸೈಡ್ ಇಂದ ಹಾಲ್ ತಗೊಂಡೋಗ್ಬೇಕು. ದಯವಿಟ್ಟು ನಮಗೆ ಸರ್ವಿಸ್ ರೋಡ್ ಕೊಟ್ಬಿಟ್ಟು ಅಂಡರ್ ಪಾಸ್ ಕೊಟ್ಬಿಟ್ಟು ನಾವು ಆ ಕಡೆ ಓಡಾಡ್ಕೊಂತೀವಿ.